ಸಿದ್ದರಾಮಯ್ಯ ಒಂದು ಮಾತು ಕೇಳಿದರು, ಒಬ್ಬ ಚೀಫ್ ಮಿನಿಸ್ಟರ್ಗೆ ಸೊಕ್ಕು ಮುರಿತೀನಿ ಅಂತ ಹೇಳೋದು ಎಷ್ಟು ಸರಿ ಅಂತ ಕೇಳಿದರು. ಸರಿಯಲ್ಲ. ಆದರೆ ಇದೇ ದೇವೇಗೌಡರು ಈ ಹಿಂದೆ ಯಡಿಯೂರಪ್ಪನವರಿಗೆ ಹೇಳಿದಂಥ ಮಾತಿದೆಯಲ್ಲ, ಅದು ಇದಕ್ಕಿಂತಲೂ ಭಾಳ ಕೆಟ್ಟದಾಗಿದೆ. ಅದು ಪಕ್ಕಕ್ಕಿಡಿ. ಈಗ ಸ್ಟೋರಿಗೆ ಬರ್ತೀನಿ. ಏನು ಈ ಕುಳ್ಳ ಮತ್ತು ಕರಿಯ ಅಂದು ಜಿಗರ್ ದೋಸ್ತ್, ಇಂದು ದುಶ್ಮನ್ಗಳು. ಹಿಂದಿ ಸಿನಿಮಾ ಬಂದಿದೆ ದೋಸ್ತಿ ದುಶ್ಮನ್. ಜಮೀರ್ ಅಹ್ಮದ್ ಖಾನ್ ಮತ್ತು HDK ದೋಸ್ತಿ ಬಿರುಕು ಬಿಟ್ಟಿದ್ದೇಕೆ ಅದನ್ನು ಅವರೇ ಹೇಳಬೇಕು. 2005 ಸಮಯ ಸರ್. SM ಕೃಷ್ಣ ಇಲ್ಲಿಂದ ಮುಖ್ಯಮಂತ್ರಿ ಬಿಟ್ಟು ಹೋಗ್ತಾರಲ್ವಾ, SM ಕೃಷ್ಣ ಮಹಾರಾಷ್ಟ್ರದ ರಾಜ್ಯಪಾಲರಾಗ್ತಾರೆ. ಓಕೆ, ಅವರು ಬಿಟ್ಟು ಹೋಗುವಾಗ ಚಾಮರಾಜಪೇಟೆ ಇದೆಯಲ್ಲ, ಇದೇ ಜಮೀರ್ ಅಹ್ಮದ್ ಖಾನ್ ಪ್ರತಿನಿಧಿಸ್ತಾ ಇದ್ದ ಚಾಮರಾಜಪೇಟೆಯಲ್ಲಿ SM ಕೃಷ್ಣ MLA ಆಗಿದ್ದರು. SM ಕೃಷ್ಣ MLA ಆಗಿದ್ದರು. SM ಕೃಷ್ಣ ಮದ್ದೂರಿಂದ ಗೆಲ್ತಾ ಇದ್ರು. 1999 ಮದ್ದೂರಿಂದ ಗೆಲ್ತಾ ಇದ್ರು. 2004 ಅವರಿಗೆ ಬೆಂಗಳೂರು ಬರಬೇಕು ಅಂತ ಆಗತ್ತೆ. ಬೆಂಗಳೂರು ಬರಬೇಕು ಅಂತ ಆಗದ್ದಾಗ ಬಿನ್ನಿಪೇಟೆಯಲ್ಲಿ ಸೋಮಣ್ಣ ಇರ್ತಾರೆ. ಸೋಮಣ್ಣ 94ರಲ್ಲಿ ಜನತಾದಳ, 99ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ತಾರೆ. ಅವರನ್ನು ಕಾಂಗ್ರೆಸ್ ಕರ್ಕೊಂಬರ್ತಾರೆ. ಸೋಮಣ್ಣ ಹತ್ರ ಕೇಳ್ತಾರೆ ಬಿನ್ನಿಪೇಟೆ ಬಿಟ್ಕೊಡಿ ಅಂತೇಳಿ. ಸೋಮಣ್ಣ ಆರಂಭದಲ್ಲಿ ಹೇಳ್ತಾರೆ, ಆಮೇಲೆ ಬಿಟ್ಕೊಡೋದಿಲ್ಲ. ಅವರು ಬಿನ್ನಿಪೇಟೆ ಬಿಟ್ಕೊಡೋದಿಲ್ಲ, ಸೋಮಣ್ಣನೇ ಸ್ಪರ್ಧೆ ಮಾಡ್ತಾರೆ. ಆಮೇಲೆ ಅದು ಗೋವಿಂದರಾಜನಗರ ಆಗುತ್ತೆ. ಈ RV ದೇವರಾಜ್, ಪಾಪ RV ದೇವರಾಜ್ 89 ಮತ್ತು 99ರಲ್ಲಿ 2 ಬಾರಿ MLA ಆಗಿರ್ತಾರೆ. ಎಲ್ಲಿ? ಇದೇ ಚಾಮರಾಜನಗರ ಕ್ಷೇತ್ರದಲ್ಲಿ. ಅವರು ಪಾಪ 2004ರಲ್ಲಿ SM ಕೃಷ್ಣ ಅವರಿಗೆ ಬಿಟ್ಟು ಕೊಡ್ತಾರೆ ಆ ಕ್ಷೇತ್ರವನ್ನು. 2004ರಲ್ಲಿ SM ಕೃಷ್ಣ ಬಿಟ್ಟು ಕೊಡ್ತಾರೆ. SM ಕೃಷ್ಣ ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಹೋದಾಗ ವಾಪಸ್ RV ದೇವರಾಜ್ ಅವರಿಗೆ ಆ ಕ್ಷೇತ್ರ ಬಿಟ್ಟು ಕೊಡ್ತಾರೆ. ದೇವೇಗೌಡರಿಗೆ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ರು ಆಗ ದೇವೇಗೌಡರು. ಆಗ ಅವ್ರು ಏನು ಮಾಡ್ತಾರೆ, ಈ ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ಅಂತ ಒಂದು ರ್ಯಾಲಿ ಆರಂಭ ಮಾಡ್ತಾರೆ, ಬಡವರನ್ನೆಲ್ಲ ಸೇರಿಸ್ಬಿಟ್ಟು. ರೂತ್ ಮನೋರಮ ಎಲ್ಲ ಇದ್ದರು. ನಾನು ಆ ಸಮಾವೇಶದ ರಿಪೋರ್ಟಿಂಗ್ ಮಾಡಿದ್ದೀನಿ. RV ದೇವರಾಜ್ ಗೆಲ್ತಾರೆ ಅಂತ ಆಗತ್ತಲ್ವ, ಅಲ್ಲೊಂದು ಕ್ಷೇತ್ರ ಹೊಡಿಬೇಕು ಅಂತ ಆಗುತ್ತೆ ದೇವೇಗೌಡರಿಗೆ. ದೇವೇಗೌಡರು ಹುಡುಕ್ತಾ ಇರ್ತಾರೆ ಒಬ್ಬ ಹುಡುಗನನ್ನು, ಟಂಗ್ 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 ಟಂಗ್. ಆಗ ಕಾಣೋದು ಗೌಡರಿಗೆ ಕಂಡಿದ್ದು ಏನೂ ಪಾಲಿಟಿಕ್ಸ್ ಗೊತ್ತಿಲ್ಲದ ಜಮೀರ್ ಅಹ್ಮದ್ ಖಾನ್. JDS ಟಿಕೆಟ್ ಕೊಟ್ಟು ಕಣಕ್ಕಿಳಿಸ್ತಾರೆ ದೇವೇಗೌಡರು. ಈ ದರಿದ್ರ ನಾರಾಯಣ ರ್ಯಾಲಿ ಆಗಿರುತ್ತಲ್ಲ, ಒಂದು ರೀತಿಯಲ್ಲಿ ಬಿರುಗಳನ್ನೇ ಎಬ್ಬಿಸುತ್ತೆ ಅದು. ಭೂಗಳ್ಳರ ವಿರುದ್ಧ ಬಡವರಿಗಾಗಿ ನಡೆಸಲಾಗಿದ್ದ ರ್ಯಾಲಿ ಅದು. ಕಾಂಗ್ರೆಸ್ಸಿನ ಭದ್ರಕೋಟೆ, RV ದೇವರಾಜ್ ಗೆದ್ದ ಕೋಟೆ, SM ಕೃಷ್ಣ ಗೆದ್ದ ಕೋಟೆ. ಮತ್ತೆ RV ದೇವರಾಜ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿರ್ತಾರೆ. ಜಮೀರ್ ಅಹ್ಮದ್ ಖಾನ್ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಚಾಮರಾಜಪೇಟೆಯಿಂದ JDS ಗೆದ್ದು ಬರುತ್ತೆ. ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗತ್ತೆ. ದೇವೇಗೌಡರ ಪ್ರಯತ್ನದಿಂದ ವೆರಿ ಫಸ್ಟ್ ಟೈಮ್ ಜಮೀರ್ ಅಹ್ಮದ್ ಖಾನ್ ಶಾಸಕರಾಗ್ತಾರೆ. ಇತ್ತೀಚೆಗೆ ಅವರು ಬೈಯೋ ತನಕ ಕೂಡ ದೇವೇಗೌಡರ ಬಗ್ಗೆ ಯಾವತ್ತೂ ಕೆಟ್ಟ ಪದಗಳನ್ನು ಬಳಸ್ತಾ ಇರಲಿಲ್ಲ. ಈಗಲೂ ಅವ್ರು ಹೇಳ್ಬೋದು, ನಾವು ದೇವೇಗೌಡರನ್ನ ಹೇಳಿದ್ದಲ್ಲ ಕುಮಾರಸ್ವಾಮಿನ ಹೇಳಿದ್ದು ಅಂತ ಹೇಳ್ಬೋದು, ಗೊತ್ತಿಲ್ಲ. ಯಡಿಯೂರಪ್ಪ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಕಾಲ ಬರುತ್ತಲ್ವಾ 2020, ಇದೇ ಎಲ್ಲ ಶಾಸಕರನ್ನು ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸಲ್ಲಿ ಕರ್ಕೊಂಬರೋದು ಇವರೇ. ಯಾರು? ಜಮೀರ್ ಅಹ್ಮದ್ ಖಾನ್ ಡ್ರೈವರ್ ಆಗಿರ್ತಾರೆ. ಅವರು ಶ್ರೀಮಂತರಾಗಲೇ, ಯಾಕಂದರೆ ಮುಂಬೈ, ಬ್ಯಾಂಗ್ಳೂರ್, ನ್ಯಾಷನಲ್ ಟ್ರಾವೆಲ್ಸ್ ಭಾಳ ಕಷ್ಟದಿಂದ ಮೇಲೆ ಬಂದು ಭಾಳ ದೊಡ್ಡ ಶ್ರೀಮಂತರ ಇದ್ದರು. ಶ್ರೀಮಂತಿಕೆಯಲ್ಲೇನು ಕಡಿಮೆ ಇರಲಿಲ್ಲ ಯಾರು? ಜಮೀರ್ ಅಹ್ಮದ್ ಖಾನ್. ಓಕೆ, ಆದರೆ ರಾಜಕೀಯ ಜೀವನ ಶುರು ಕೊಟ್ಟಿದ್ದು ದೇವೇಗೌಡರು. HDK, ಚೆಲುವರಾಯಸ್ವಾಮಿ, ಬಾಲಕೃಷ್ಣ, ಜಮೀರ್ ಎಲ್ಲ ನೋಡಿದ್ರು ಸುತ್ತಮುತ್ತ ಅವರೇ ಇದ್ದದ್ದು. ಇವರ ನಡುವೆ ಏನಾಯಿತೋ ಗೊತ್ತಿಲ್ಲ. ಎಲ್ಲರೂ ಕುಮಾರಸ್ವಾಮಿ ಅವರನ್ನು ಬಿಟ್ಟು JDS ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ. ಅಲ್ಲಿಂದ ಇವರಿಬ್ಬರ ನಡುವೆ ಈ ಫೈಟ್ ಶುರುವಾಗುತ್ತೆ. ಅದಕ್ಕೆ ಮೂಲ ಕಾರಣ ಏನು ಅನ್ನೋಂಥದ್ದು ಈಗಲೂ ಗೊತ್ತಿಲ್ಲ. ಕುಮಾರಸ್ವಾಮಿ ಕೂಡ ಹೇಳಲಿಲ್ಲ, ಜಮೀರ್ ಅಹ್ಮದ್ ಖಾನ್ ಕೂಡ ಹೇಳಲಿಲ್ಲ. ಆದರೆ ರಾಜಕೀಯಕ್ಕೆ ಹೆಂಗೆ ಬಂದರು ಅನ್ನೋದನ್ನು ನಿಮ್ಮ ಮುಂದಿಟ್ಟಿದ್ದು. ಕರಿಯಣ್ಣ ಕುಳ್ಳಣ್ಣ ಸ್ಟೋರಿ ಏನದು ಹೇಳ್ತೀನಿ. ಕುಮಾರಸ್ವಾಮಿ ಸುತ್ತಮುತ್ತ ಇದ್ದದ್ದು 3 ಪರಮಾಪ್ತರು. ಯಾವಾಗ? 2020 ಗೌರ್ಮೆಂಟ್ ಟೈಮಲ್ಲಿ. ಯಾರು? ಚೆಲುವರಾಯಸ್ವಾಮಿ ಮಿನಿಸ್ಟರ್, ಮಾಗಡಿ ಬಾಲಕೃಷ್ಣ ಮಿನಿಸ್ಟರ್ ಆಗಲಿಲ್ಲ, ಜಮೀರ್ ಅಹ್ಮದ್ ಖಾನ್ ಮಿನಿಸ್ಟರ್. ನನಗೆ ರಾಜಕೀಯ ಜೀವನ ನೀಡಿದ್ದ ದೇವೇಗೌಡರ ಕುಟುಂಬವನ್ನೇ ಖರೀದಿ ಮಾಡ್ತೇನೆ ಅಂತ ಜಮೀರ್ ಅಹ್ಮದ್ ಖಾನ್ ಮಾತಾಡಿದ್ದಾರೆ. ಅದಕ್ಕೆ ಕಾರಣ ಏನು? ಯಾರು ಜಮೀರ್ ಅಹ್ಮದ್ ಖಾನ್ ಅವರಿಗೆ ರಾಜಕೀಯ ಜೀವನ ಕೊಟ್ಟಿದ್ದು?
ಏನು ಹಿನ್ನೆಲೆ? ಇದರ ಬಗ್ಗೆ ಇವತ್ತು ಏನಾಯಿತು ಅದನ್ನು ಹೇಳ್ತೀನಿ. ಅದಾದ ನಂತರ ಇದರ ಬಗ್ಗೆ ಒಂದು ಹಿಸ್ಟ್ರಿ ಹೇಳ್ತೀನಿ ವೀಕ್ಷಕರೇ. ದೇವೇಗೌಡರು ಮತ್ತು ಜಮೀರ್ ಅಹ್ಮದ್ ಖಾನ್, ಕುಮಾರಸ್ವಾಮಿ, JDS, ಕಾಂಗ್ರೆಸ್ ಏನದು ಆಟ, ಈ ಸ್ಟೋರಿ ನೋಡ್ಕೊಂಬನ್ನಿ, ಆಮೇಲೆ ಹೇಳ್ತೀನಿ. बीजेपी से खतरनाक कालिया कुमारस्वामी कर को ये कौन बोल रहा सो? हमारा काला कुमारस्वामी. ಕರಿಯಣ್ಣ ವರ್ಸಸ್ ಕುಳ್ಳಣ್ಣ ಸಮರ ತಾರಕಕ್ಕೆ. ಜಮೀರ್ ವಿರುದ್ಧ ಕುಮಾರಸ್ವಾಮಿ ವಾರ್. ರಾಜಕಾರಣವೇ ಹಾಗೆ. ಇಲ್ಲಿ ಯಾರೂ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಮೊನ್ನೆವರೆಗೆ DK ಬ್ರದರ್ಸ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸ್ತಾ ಇದ್ದ CP ಯೋಗೇಶ್ವರ್ ಈಗ ಅವರದ್ದೇ ಪಕ್ಷದ ಅಭ್ಯರ್ಥಿ. ಎಂತೆಂತಹ ಮಾತುಗಳನ್ನ ಇಬ್ಬರು ನಾಯಕರು ಆಡಿಕೊಂಡಿದ್ರು. ಥೇಟ್ ಅಂಥದ್ದೇ ಲೆಕ್ಕಾಚಾರ ಜಮೀರ್ ಹಾಗೂ ಕುಮಾರಸ್ವಾಮಿ ಅವರದ್ದು. ಗೌಡ್ರು ನನ್ನ ಸೊಕ್ಕು ಮುರಿಯುವೆ ಅಂದಿದ್ದು ಸರಿನಾ? ಜಮೀರ್ ಹೇಳಿಕೆ ಖಂಡಿಸಿದ್ದಕ್ಕೆ ಸಿಎಂ ತಿರುಗೇಟು. ನನ್ನನ್ನು ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರೆದ್ರ ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ, ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ? ನನಗೆ ಗೊತ್ತಿಲ್ಲ. ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿನ್ನಾಗಿದ್ದವು. ಐ ಡೋಂಟ್ ನೋ ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನಂಗೆ ಗೊತ್ತಿಲ್ಲ. ಬಿಜೆಪಿಗಿಂತ ಕಾಲ ಕುಮಾರಸ್ವಾಮಿ ಡೇಂಜರ್ ಅಂದಿದ್ದ ಜಮೀರ್ ವಿರುದ್ಧ ದೂರು ನೀಡಲಾಗಿದೆ. ವಕೀಲ RLN ಮೂರ್ತಿ ಅವರು ವಿಧಾನಸೌಧ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಜಾತಿ ಧರ್ಮಗಳ ಮಧ್ಯೆ ದ್ವೇಷ ಭಾವನೆ ಬಿತ್ತುವ ಪ್ರಯತ್ನ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಒಂದು ಮಾತು ಕೇಳಿದರು. ಒಬ್ಬ ಚೀಫ್ ಮಿನಿಸ್ಟರ್ಗೆ ಸೊಕ್ಕು ಮುರಿತೀನಿ ಅಂತ ಹೇಳೋದು ಎಷ್ಟು ಸರಿ ಅಂತ ಕೇಳಿದರು. ಸರಿಯಲ್ಲ. ಆದರೆ ಇದೇ ದೇವೇಗೌಡರು ಈ ಹಿಂದೆ ಯಡಿಯೂರಪ್ಪನವರಿಗೆ ಹೇಳಿದಂಥ ಮಾತಿದೆಯಲ್ಲ, ಅದು ಇದಕ್ಕಿಂತಲೂ ಭಾಳ ಕೆಟ್ಟದಾಗಿದೆ. ಅದು ಪಕ್ಕಕ್ಕಿಡಿ. ಈಗ ಸ್ಟೋರಿಗೆ ಬರ್ತೀನಿ. ಏನು ಈ ಕುಳ್ಳ ಮತ್ತು ಕರಿಯ ಅಂದು ಜಿಗರ್ ದೋಸ್ತ್, ಇಂದು ದುಶ್ಮನ್ಗಳು. ಹಿಂದಿ ಸಿನಿಮಾ ಬಂತು, ದೋಸ್ತಿ ದುಶ್ಮನ್. ಜಮೀರ್ ಅಹ್ಮದ್ ಖಾನ್ ಮತ್ತು HDK ದೋಸ್ತಿ ಬಿರುಕು ಬಿಟ್ಟಿದ್ದೇಕೆ ಅದನ್ನು ಅವರೇ ಹೇಳಬೇಕು. 2005 ಸಮಯ ಸರ್. SM ಕೃಷ್ಣ ಇಲ್ಲಿಂದ ಮುಖ್ಯಮಂತ್ರಿ ಬಿಟ್ಟು ಹೋಗ್ತಾರಲ್ವಾ, SM ಕೃಷ್ಣ ಮಹಾರಾಷ್ಟ್ರದ ರಾಜ್ಯಪಾಲರಾಗ್ತಾರೆ. ಓಕೆ, ಅವರು ಬಿಟ್ಟು ಹೋಗುವಾಗ ಚಾಮರಾಜಪೇಟೆ ಇದೆಯಲ್ಲ, ಇದೇ ಜಮೀರ್ ಅಹ್ಮದ್ ಖಾನ್ ಪ್ರತಿನಿಧಿಸ್ತಾ ಇದ್ದ ಚಾಮರಾಜಪೇಟೆಯಲ್ಲಿ SM ಕೃಷ್ಣ MLA ಆಗಿದ್ದರು. SM ಕೃಷ್ಣ MLA ಆಗಿದ್ದರು. SM ಕೃಷ್ಣ ಮದ್ದೂರಿಂದ ಗೆಲ್ತಾ ಇದ್ರು. 1999 ಮದ್ದೂರಿಂದ ಗೆಲ್ತಾ ಇದ್ರು. 2004 ಅವರಿಗೆ ಬೆಂಗಳೂರು ಬರಬೇಕು ಅಂತ ಆಗತ್ತೆ. ಬೆಂಗಳೂರು ಬರಬೇಕು ಅಂತ ಆಗದ್ದಾಗ ಬಿನ್ನಿಪೇಟೆಯಲ್ಲಿ ಸೋಮಣ್ಣ ಇರ್ತಾರೆ. ಸೋಮಣ್ಣ 94ರಲ್ಲಿ ಜನತಾದಳ, 99ರಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿರ್ತಾರೆ. ಅವರನ್ನು ಕಾಂಗ್ರೆಸ್ ಕರ್ಕೊಂಬರ್ತಾರೆ. ಸೋಮಣ್ಣ ಹತ್ರ ಕೇಳ್ತಾರೆ ಬಿನ್ನಿಪೇಟೆ ಬಿಟ್ಕೊಡಿ ಅಂತೇಳಿ. ಸೋಮಣ್ಣ ಆರಂಭದಲ್ಲಿ ಹೇಳ್ತಾರೆ, ಆಮೇಲೆ ಬಿಟ್ಕೊಡೋದಿಲ್ಲ. ಅವರು ಬಿನ್ನಿಪೇಟೆ ಬಿಟ್ಕೊಡೋದಿಲ್ಲ, ಸೋಮಣ್ಣನೇ ಸ್ಪರ್ಧೆ ಮಾಡ್ತಾರೆ. ಆಮೇಲೆ ಅದು ಗೋವಿಂದರಾಜನಗರ ಆಗುತ್ತೆ. ಈ RV ದೇವರಾಜ್, ಪಾಪ RV ದೇವರಾಜ್ 89 ಮತ್ತು 99ರಲ್ಲಿ 2 ಬಾರಿ MLA ಆಗಿರ್ತಾರೆ. ಇಲ್ಲಿ ಇದೇ ಚಾಮರಾಜನಗರ ಕ್ಷೇತ್ರದಲ್ಲಿ. ಅವರು ಪಾಪ 2004ರಲ್ಲಿ SM ಕೃಷ್ಣ ಅವರಿಗೆ ಬಿಟ್ಟು ಕೊಡ್ತಾರೆ ಆ ಕ್ಷೇತ್ರವನ್ನು. 2004ರಲ್ಲಿ SM ಕೃಷ್ಣ ಬಿಟ್ಟು ಕೊಡ್ತಾರೆ. SM ಕೃಷ್ಣ ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಹೋದಾಗ ವಾಪಸ್ RV ದೇವರಾಜ್ ಅವರಿಗೆ ಆ ಕ್ಷೇತ್ರ ಬಿಟ್ಟು ಕೊಡ್ತಾರೆ. ದೇವೇಗೌಡರಿಗೆ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ರು ಆಗ ದೇವೇಗೌಡರು. ಆಗ ಅವ್ರು ಏನು ಮಾಡ್ತಾರೆ, ಈ ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ಅಂತ ಒಂದು ರ್ಯಾಲಿ ಆರಂಭ ಮಾಡ್ತಾರೆ, ಬಡವರನ್ನೆಲ್ಲ ಸೇರಿಸ್ಬಿಟ್ಟು. ರೂತ್ ಮನೋರಮ ಎಲ್ಲ ಇದ್ದರು. ನಾನು ಆ ಸಮಾವೇಶದ ರಿಪೋರ್ಟಿಂಗ್ ಮಾಡಿದ್ದೀನಿ. RV ದೇವರಾಜ್ ಗೆಲ್ತಾರೆ ಅಂತ ಆಗತ್ತಲ್ವ, ಅಲ್ಲೊಂದು ಕ್ಷೇತ್ರ ಹೊಡಿಬೇಕು ಅಂತ ಆಗುತ್ತೆ ದೇವೇಗೌಡರಿಗೆ. ದೇವೇಗೌಡರು ಹುಡುಕ್ತಾ ಇರ್ತಾರೆ ಒಬ್ಬ ಹುಡುಗನನ್ನು, ಟಂಗ್. ಆಗ ಕಾಣೋದು ಗೌಡರಿಗೆ ಕಂಡಿದ್ದು ಏನೂ ಪಾಲಿಟಿಕ್ಸ್ ಗೊತ್ತಿಲ್ಲದ ಜಮೀರ್ ಅಹ್ಮದ್ ಖಾನ್. JDS ಟಿಕೆಟ್ ಕೊಟ್ಟು ಕಣಕ್ಕಿಳಿಸ್ತಾರೆ ದೇವೇಗೌಡರು. ಈ ದರಿದ್ರ ನಾರಾಯಣ ರ್ಯಾಲಿ ಆಗಿರುತ್ತಲ್ಲ, ಒಂದು ರೀತಿಯಲ್ಲಿ ಬಿರುಗಳನ್ನೇ ಎಬ್ಬಿಸುತ್ತೆ. ಅದು ಭೂಗಳ್ಳರ ವಿರುದ್ಧ ಬಡವರಿಗಾಗಿ ನಡೆಸಲಾಗಿದ್ದ ರ್ಯಾಲಿ ಅದು.
ಕಾಂಗ್ರೆಸ್ಸಿನ ಭದ್ರಕೋಟೆ, ಆರ್ ವಿ ದೇವರಾಜ್ ಗೆದ್ದ ಕೋಟೆ, ಎಸ್ ಎಂ ಕೃಷ್ಣ ಗೆದ್ದ ಕೋಟೆ, ಮತ್ತೆ ಆರ್ ವಿ ದೇವರಾಜ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿರ್ತಾರೆ. ಜಮೀರ್ ಅಹಮದ್ ಖಾನ್ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಚಾಮರಾಜಪೇಟೆಯಿಂದ ಜೆ ಡಿ ಎಸ್ ಗೆದ್ದು ಬರುತ್ತೆ. ಕಾಂಗ್ರೆಸ್ ಭದ್ರಕೋಟೆ ಛಿದ್ರ ಆಗತ್ತೆ. ದೇವೇಗೌಡರ ಪ್ರಯತ್ನದಿಂದ ವೆರಿ ಫಸ್ಟ್ ಟೈಮ್ ಜಮೀರ್ ಅಹಮದ್ ಖಾನ್ ಶಾಸಕರಾಗ್ತಾರೆ. ಇತ್ತೀಚೆಗೆ ಅವರು ಬೈಯೋ ತನಕ ಕೂಡ ದೇವೇಗೌಡರ ಬಗ್ಗೆ ಯಾವತ್ತೂ ಕೆಟ್ಟ ಪದಗಳನ್ನು ಬಳಸ್ತಾ ಇರಲಿಲ್ಲ. ಈಗಲೂ ಅವ್ರು ಹೇಳ್ಬೋದು, ನಾವು ದೇವೇಗೌಡರನ್ನ ಹೇಳಿದ್ದಲ್ಲ ಕುಮಾರಸ್ವಾಮಿನ ಹೇಳಿದ್ದು ಅಂತ ಹೇಳ್ಬೋದು, ಗೊತ್ತಿಲ್ಲ. ಯಡಿಯೂರಪ್ಪ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಕಾಲ ಬರುತ್ತಲ್ವಾ 2020, ಇದೇ ಎಲ್ಲ ಶಾಸಕರನ್ನು ನ್ಯಾಷನಲ್ ಟ್ರಾವೆಲ್ಸ್ ಬಸ್ಸಲ್ಲಿ ಕರ್ಕೊಂಬರೋದು ಇವರೇ. ಯಾರು? ಜಮೀರ್ ಅಹಮದ್ ಖಾನ್ ಡ್ರೈವರ್ ಆಗಿರ್ತಾರೆ. ಅವರು ಶ್ರೀಮಂತರಾಗಲೇ, ಯಾಕಂದರೆ ಮುಂಬೈ, ಬ್ಯಾಂಗ್ಳೂರ್, ನ್ಯಾಷನಲ್ ಟ್ರಾವೆಲ್ಸ್ ಭಾಳ ಕಷ್ಟದಿಂದ ಮೇಲೆ ಬಂದು ಭಾಳ ದೊಡ್ಡ ಶ್ರೀಮಂತರ ಇದ್ದರು. ಶ್ರೀಮಂತಿಕೆಯಲ್ಲೇನು ಕಡಿಮೆ ಇರಲಿಲ್ಲ ಯಾರು? ಜಮೀರ್ ಅಹಮದ್ ಖಾನ್. ಓಕೆ. ಆದರೆ ರಾಜಕೀಯ ಜೀವನ ಶುರು ಕೊಟ್ಟಿದ್ದು ದೇವೇಗೌಡರು. HDK, ಚೆಲುವರಾಯಸ್ವಾಮಿ, ಬಾಲಕೃಷ್ಣ, ಜಮೀರ್ ಎಲ್ಲ ನೋಡಿದ್ರು ಸುತ್ತಮುತ್ತ ಅವರೇ ಇದ್ದದ್ದು. ಇವರ ನಡುವೆ ಏನಾಯಿತೋ ಗೊತ್ತಿಲ್ಲ. ಎಲ್ಲರೂ ಕುಮಾರಸ್ವಾಮಿಯವರನ್ನು ಬಿಟ್ಟು JDS ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ. ಅಲ್ಲಿಂದ ಇವರಿಬ್ಬರ ನಡುವೆ ಈ ಫೈಟ್ ಶುರುವಾಗುತ್ತೆ. ಅದಕ್ಕೆ ಮೂಲ ಕಾರಣ ಏನು ಅನ್ನೋಂಥದ್ದು ಈಗಲೂ ಗೊತ್ತಿಲ್ಲ. ಕುಮಾರಸ್ವಾಮಿ ಕೂಡ ಹೇಳಲಿಲ್ಲ, ಜಮೀರ್ ಅಹಮದ್ ಖಾನ್ ಕೂಡ ಹೇಳಲಿಲ್ಲ. ಆದರೆ ರಾಜಕೀಯಕ್ಕೆ ಹೆಂಗೆ ಬಂದರು ಅನ್ನೋದನ್ನು ನಿಮ್ಮ ಮುಂದಿಟ್ಟಿದ್ದೆ.